ಬಂಧುಗಳೇ ನಮಸ್ಕಾರ. ಈಗ ನಾವು ಇಷ್ಟೊತ್ತು ನೋಡಿದ್ದೀರಾ ಬೆಳಗ್ಗೆ 1 ಗಂಟೆಯಿಂದ ಅಲ್ವಾ, ಸುಮಾರು 1 ಗಂಟೆಯಿಂದ ಇಲ್ಲಿವರೆಗೆ ನಾವು ಇದನ್ನ ನೋಡಿ ಬಕೆಟ್ ಅಲ್ಲಿ ಸುಮಾರು 2 ಲಕ್ಷಗಳಷ್ಟು ಟ್ಯಾಬ್ಲೆಟ್ಸ್ ನ ನೆನೆಸಿ ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ಚಾರ್ಜ್ ಬಂದು ಪುನೀತ್ ಅಲ್ಲ. ಪುನೀತ್ ನಿಮ್ಮ ಹೆಸರೇನು? ಪುನೀತ್ ಏನು ಬುಕ್ಕಲ್ ಹೆಸರೇನು? ಏನು ಪುನೀತ್ ಬಿ. ನೀವೆಲ್ಲಿಂದ? ಬೆಂಗಳೂರು. ಎಲ್ಲಿಂದ? ಬೆಂಗಳೂರಲ್ಲಿ ಅಲ್ಸೂರು. ನೀವು ಸಾಹುಕಾರ ಶ್ರೀಮಂತ? ಏನು ಮರ್ಸಿಡೀಸ್ ಇದೆಯಾ ನಿಮ್ಮ ಹತ್ರ ಮನೇಲಿ? ಮರ್ಸಿಡೀಸು, ಬೆನ್ಸು ಇವೆಲ್ಲ ಇದೆಯಾ? ಹೇಳಿ ತಗೊಳಗಿದ್ದು ಹೇಳಿ. ಏನೇನು ಮಾಡ್ಕೊಂಡಿದ್ರೆ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಗೌರ್ಮೆಂಟ್? 6 ವರ್ಷದಿಂದ. ಸೊ 6 ವರ್ಷದಿಂದ ಈ ತರ ಕೆಲಸ ಮಾಡ್ಕೊಂಡು ಜನರು ನಿಮ್ದು ಸೇರಿನೇ ನೀವೇನು ಸಂಬಳ ತಗೊಂತೀರೋ, ಸಂಬಳ ತಗೊಂಡು ನೀವೇನ್ ಖರ್ಚು ಮಾಡ್ತೀರೋ, ಟ್ಯಾಕ್ಸ್ ಮೂಲಕ ಹೋಗುತ್ತಾರೋ, ನಿಮ್ದು ಸೇರಿ ಈ ತರ ಹಾಳು ಮಾಡ್ತೀರಾ ನೀವು. ಈ ತರ ನೋಡಿ, ನಿಮ್ಮಿಂದ ನೋಡಿ ಎಷ್ಟಿದೆ ನೋಡಿ, ನಿಮ್ಮಿಂದ ನೋಡಿ ಎಷ್ಟಿದೆ ನೋಡಿ. ಇಲ್ಲೊಂದು 5 ಲಕ್ಷದಿಂದ 6 ಲಕ್ಷ ಆಗುವಂತ ಟ್ಯಾಬ್ಲೆಟ್ಸ್ ಅಲ್ಲೂ ತೋರ್ಸಪ್ಪ. ಅಲ್ಲೂ ಕೂಡ ಸುಮಾರು ಒಂದು 5 ರಿಂದ 6 ಲಕ್ಷ ಆಗುವಂತಹ ಟ್ಯಾಬ್ಲೆಟ್ಸ್ ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ನೀವು ನಿಮ್ಮ ಸ್ವಂತ ದುಡ್ಡಾದ್ರೆ ನೀವು ಇಷ್ಟು ಖರ್ಚು ಮಾಡಿ ಇಷ್ಟು ವೇಸ್ಟ್ ಮಾಡ್ತೀರಾ? ಹೇಳಿ. 2 ವರ್ಷದಿಂದ ನಡೀತಾ ಇದೆಯಾ? ಅದು ಸಿಂಪ್ಲಿ ನೀವು ಗೌರ್ಮೆಂಟ್ಗೆ ಇನ್ವಾಯ್ಸ್ ರೈಸ್ ಮಾಡೋದು ಅಷ್ಟೇ ಅಲ್ವಾ? ಹೇಳಿ. ಮಾತಾಡ್ಬೇಕು ನೀವು, ಸುಮ್ಮನೆ ಇದ್ರೆ ಆಗಲ್ಲ. ಯಾರು ಸರ್ ನಮಗೆ ಈ ತರ ಮಾಡ್ತಿರೋ ಹೆಂಗ್ ಡಿಸ್ಪೋಸ್ ಡಿಸ್ಪಾಸ್ ಅಂದ್ರೆ ನಾವು ಡೈರೆಕ್ಟ್ ನಾವು ಡಿಸ್ಪೆನ್ಸ್ ಕಳಿಸ್ತಿದ್ದೀವಿ ಸರ್. ಡಾಕ್ಟರ್ ಏನಾದ್ರು ಔಷಧಿ ಇಲ್ಲ ಸರ್? ಯಾಕೆ ಹಿಂಗ್ ಮಾಡೋದು ಅಂತ ಸ್ಟಾಫಿಂಗ್ ಈಗ ಒಂದು ನಿಮಿಷ ಪುನೀತ್ ಅವ್ರೆ, ನೀವು ಅದನ್ನ ಹೇಳ್ತಾರಲ್ವಾ, ನಮ್ಗೇನ್ ಗೊತ್ತಿಲ್ಲ. ಇದು ನಾವು ಕಳೆದ 7 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಕಳ್ಳ ಸಿದ್ದಾಗ ಅಥವಾ ಇನ್ನೊಬ್ರು ಯಾರು ಸಿದ್ದಾಗ ಸರ್ ನಾವು ಮಾಡಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್, ಬೇರೆ ಯಾರು ಮಾಡಿದ್ರು ಸರ್ ಅಂತ ಹೇಳಿ ನುಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ. ಜನರ ಮುಂದೆ ಹೇಳಿ ನಾವು ಮಾಡಿದ್ವಿ, ನಮ್ಗೆ ಗೊತ್ತಿತ್ತು, ಇನ್ಮೇಲೆ ಮಾಡಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಅಂತ ಹೇಳಿ. ನೀವು ಕಳೆದ ಎಷ್ಟು 6 ವರ್ಷದಿಂದನಾ? 6 ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ. 6 ವರ್ಷದ ಇದಕ್ಕೆ ಗೌರ್ಮೆಂಟ್ಗೆ ಇನ್ವೆಸ್ಟ್ ರೈಸ್ ಮಾಡ್ತಾ ಇದೀವಿ. ಇಷ್ಟ ಬಂದ ನಾವು ವೇಸ್ಟ್ ಮಾಡ್ತಾ ಇದೀವಿ ಅಲ್ವಾ? ಹೇಳಿ, ಮಾತಾಡಿ, ನೀವೇ ಹೇಳಿ. ಮಾತಾಡಿ. ನೀವು ಇದು ಮಾಡಲ್ಲ ಅಂತ ಹೇಳಿ ಸರ್. ಹಿಂಗೆ ಮಾಡೋದು ಗಣೇಶ ಇನ್ಮೇಲೆ ಮಾಡೋದೆಲ್ಲ ಇಲ್ಲ ರೀ. ಇಷ್ಟೊಂದು ಇದು ನೀವು ಇವರಿಬ್ರು ಬಂದು 3 ತಿಂಗಳು ಆಗಿರೋದು ಕೆಲ್ಸಕ್ಕೆ. 6 ತಿಂಗಳು 3 ತಿಂಗಳು ಅದಾದ್ಮೇಲೆ ಇವ್ರು ಹಿಂಗ್ ಮಾಡ್ತಾ ಇದಾರೆ ಅಂತಾನೆ ಇಟ್ಕೊಳ್ಳೋಣ. ಇದಕ್ ಮುಂಚೆ ಡಿಸ್ಪೋಸ್ ಹೆಂಗ್ ಮಾಡ್ತಾ ಇದ್ರಿ? ಡಿಸ್ಪೆನ್ಸರ್ ನಾವು ಕಳಿಸ್ತೀವಿ. ಕಳ್ಸ್ಬೋದಲ್ವಾ? ಎಕ್ಸ್ಪೈರಿ ಆಗಿರೋ ಡಿಸ್ಪೆನ್ಸರಿ ಕಳ್ಸ್ಬೋದಲ್ವಾ? ಮತ್ತೆ ಈ ಮಾಹಿತಿ ಯಾರು ಕೊಟ್ರಿ ಇವ್ರಿಗೆ? ಹಿಂಗ್ ಮಾಡಕ್ಕೆ ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ? ಕೇಳಿದ್ರೆ ಗ್ರೂಪ್ ಡಿ ಕೊಟ್ರ ಅಂತ ಇವ್ರೇನಾ? ಇನ್ನೊಂದು ಕ್ಲಿನಿಕ್ ನ ಕೇಳಿ ಮಾಡಿರೋದು. ಸರಿ ಸರ್. ಜನರಲ್ ಆಗಿ ಎಲ್ಲಾ ಕಡೆ ಇದೇ ತರ ಮಾಡೋದಿಲ್ಲ. ಅದಲ್ಲ ಅದೇ ಕಡೆ ಹೇಳ್ತೀರ ನೀವು. ಅರ್ಥ ಆಯ್ತು ಬಿಡಿ ಭವ್ಯ, ಅರ್ಥ ಆಯ್ತು ಬಿಡಿ. ಈಗ ಬಂಧುಗಳೇ, ಜನರಲ್ ಆಗಿ ನಾವು ಎಲ್ಲಾ ಕಡೆ ಮಾಡುವಂತ ಕೆಲಸವನ್ನ ನಾವು ಕೇಳ್ಬಿಟ್ಟು ಮಾಡಿದ್ದು ಅಂತ ಭವ್ಯ ಅವ್ರು ಹೇಳ್ತಾರೆ. ಸೊ ಎಲ್ಲಾ ಕಡೆ ಇದು ನಡೀತಾ ಇರೋದು. ಇದು ಕೇವಲ ಶಿವಾಜಿನಗರ, ರಿಸ್ಬನ್, ಹರ್ಷದ್ದು ಥ್ರೂಔಟ್ ಕರ್ನಾಟಕದಲ್ಲಿ ಜಸ್ಟ್ ನೀವು ಇನ್ವಾಯ್ಸ್ ರೈಸ್ ಮಾಡಿ ಇಷ್ಟೊಂದು ಟ್ಯಾಬ್ಲೆಟ್ಸ್ ನ ಹಾಳು ಮಾಡೋದಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಲ್ವಾ? ಒಬ್ಬಳಿ ಹೇಳಿ. ವಿಸಿಟ್ ಮಾಡಿಲ್ಲ ಇದನ್ನ ಬಂದಾಗ ಈ ತರ ಯಾವ್ದು ಮಾಡಿಲ್ಲ ಸರ್. ಅದ್ರ ನೀವು ಬಂದಾಗ ಏನು ಚೆಕ್ ಮಾಡಿಲ್ಲ. ನೀವು ಇದುವರೆಗೂ ನೀವು ಬಂದು ಏನು ಚೆಕ್ ಮಾಡಿಲ್ಲ. ನೀವು ಒಂದ್ ದಿವಸ ಕೇಳ್ಬೇಕಲ್ವಾ? ನಮ್ಗೆ ಪವರ್ ಅಲ್ಲ ಬ್ರದರ್, ಒಂದ್ ದಿವಸ ನೀವು ಕೇಳಿಲ್ವಾ ಎಕ್ಸ್ಪೈರಿ ಆಗಿರೋದು ಏನ್ ಮಾಡ್ತಾ ಇದ್ದೀರಾ ನೀವು ಅಂತ? ಪವರ್ ಅಲ್ಲ, ಇನ್ಚಾರ್ಜ್ ಅಂದ್ಮೇಲೆ ನಿನ್ಗೆ ಪವರ್ ಇರೋದು. ನಿನ್ ಮೇಲೆ ಇರೋರ್ಗೆ ಆನ್ಸರ್ ಮಾಡೋವಾಗ ಅವ್ರ ಪವರ್. ಆದ್ರೆ ನಿನ್ ಕೆಳಗಡೆ ಕೆಲಸ ಮಾಡೋರ್ಗೆ ಯಾರು ಇನ್ಚಾರ್ಜ್? ನೀನ್ ಇನ್ಚಾರ್ಜ್ ಆಗಿರೋವಾಗ ನಿನ್ಗೆ ತಾನೇ ಪವರ್ ಇರುತ್ತೆ. ಇಲ್ಲಿ ಈಗ ಪುನೀತ್ ಹೇಳ್ತಾ ಇದಾರೆ, ನಮ್ಗೆ ಏನು ಗೊತ್ತಿಲ್ಲ ಅವರ ಇಷ್ಟ ಬಂದಾಗ ಮಾಡಿದಾರೆ ಅಂತ. ನಾವು ಇದೆಲ್ಲ ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಇವೆಲ್ಲ ಸುಳ್ಳು. ಸೊ ಇಲ್ಲಿ ಪುನೀತ್ ಅವರಾಗ್ಲಿ, ಅಲ್ಲಿ MOH ಆಗ್ಲಿ, DHO ಆಗ್ಲಿ, THO, DHO ಮತ್ತೆ ಇವರೆಲ್ಲಾನು ಹ್ಯಾಂಡ್ ಇನ್ ಗ್ಲೌ ಅಲ್ವಾ? ಹ್ಯಾಂಡ್ ಇನ್ ಗ್ಲೌ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ನೀವೆಲ್ಲ ಒಂದೇ ಇದರಲ್ಲಿ ನೀವು ಸುಮ್ಮನೆ ಎಲ್ಲವನ್ನ ಇದನ್ನ ನೈಸ್ ಆಗಿ
ಏನೋ ಪ್ರತಿ ತಿಂಗಳು ಸರ್ಕಾರಕ್ಕೆ ಇಷ್ಟೊಂದು ಇನ್ವಾಯ್ಸ್ ರೈಸ್ ಮಾಡಿ ನೀವು ಜನರ ಹಣವನ್ನ ಹಾಳು ಮಾಡ್ತಾ ಇದ್ದೀರಿ. ಚೈನ್ ಮಾರ್ಕೆಟಿಂಗ್. ಸೊ ಇಷ್ಟೊಂದು ನೋಡಿ ಅದು ಸುಮಾರು ನಮ್ಗೆ ಹೊಟ್ಟೆ ಬೆಳೀತಪ್ಪ. ಪ್ರತಿ ತಿಂಗಳು 2 ಲಕ್ಷದಿಂದ 4 ಲಕ್ಷ ಇದನ್ನ ನೀವು ಇಷ್ಟೊಂದು ಹಾಳು ಮಾಡ್ತಿದ್ರ ಅಂದ್ರೆ ಏನು ಏನು ಏನ್ ವಿಷಯ ನಿಮ್ದು? ಡಾಕ್ಟ್ರ್ ನಿಮ್ದಿರಪ್ಪ ವಿಷಯ ಬೇಡ ಆಯ್ತಾ. ಆಮೇಲೆ ನಮ್ಮ ಕ್ಲಿನಿಕ್ ಅಂದ್ರೆ ಏನು? ಇದೊಂದು ಡಸ್ಟ್ಬಿನ್, ನಮ್ಮ ಡಸ್ಟ್ಬಿನ್ ಅಲ್ವಾ? ಅದು ನಮ್ಮ ತಿಪ್ಪೆ, ನಮ್ಮ ಕ್ಲಿನಿಕ್ ಅಲ್ಲ, ನಮ್ಮ ತಿಪ್ಪೆ, ಅದು ನಮ್ಮ ಏನೋ ಡಸ್ಟ್ಬಿನ್. ನಾವು ವೇಸ್ಟ್ ಎಲ್ಲ ಏನೋ ಸರ್ಕಾರಕ್ಕೆ ಏನೋ ಇನ್ವೆಸ್ಟ್ ರೈಸ್ ಮಾಡ್ತೀವಿ, ಅದು ಹಂಗೆ ಹಿಡ್ಕೊತೀವಿ, ಜನರಿಗೆ ಕೊಡೋದಿಲ್ಲ, ಇಲ್ಲೇ ಇಟ್ಕೊಳೋದು, ಎಲ್ಲಂದ್ರಲ್ಲಿ ಬಿಸಾಕೋದು. ರಾಜಕಾಲುವೆಲ್ಲ ಆಗ್ಲಿ ಏನೋ ಕೆರೆಗಳಲ್ಲಿ ಎಲ್ಲ ಕಡೆ ಡಿಸ್ಪೋಸ್ ಮಾಡೋದಾ? ಹೇಳಿ ಸರ್, ಬ್ರೀದರ್ ಎಲ್ಲೆಲ್ಲ ಹಾಕಿದ್ದೀರಾ ನೀವು? ನೋಡ್ರಿ ಹೋಗಿ ನೋಡ್ರಿ, ತೋರ್ಸಿ ನೋಡ್ರಿ, ಬರೋದು ದೊಡ್ಡ ಇಲ್ಲ. ಇದನ್ನೆಲ್ಲ ಹಾಕ್ತೀರಾ ತೋರಿಸಿ. ತೋರಿಸಿ ನೀವು ಎಲ್ಲ ಹಾಕಿದ್ರ, ಎಲ್ಲಿ ಕಳಿಸಿದ್ರ? ಈಗ ನೀವು ನಮ್ಗೆ ಇನ್ವಾಯ್ಸ್ ತೋರಿಸಿ. ನೀವು ಇನ್ಚಾರ್ಜು, ನೀವು ಯಾವ ಈಗ ಡಿಸ್ಪೆನ್ಸರಿ ಕಳಿಸಿದ್ರಿ, ವಾಪಸ್ ಹೆಂಗ್ ಮಾಡಿದ್ರಿ ಅಂತ ತೋರಿಸಿ. ಕಳೆದ 2 ವರ್ಷದಿಂದ ನೀವು ಇನ್ಚಾರ್ಜ್ ಇಲ್ಲಿ, ಕಳೆದ 2 ವರ್ಷಗಳಲ್ಲಿ ನೀವು ಟ್ಯಾಬ್ಲೆಟ್ಸ್ ನ ಹೆಂಗ ಡಿಸ್ಪೋಸ್ ಮಾಡಿದ್ರೆ ತೋರಿಸಿ. ರಿಟರ್ನ್ ಮಾಡ್ತೀರಿ ಇನ್ನ ನೋಟು 2 ತೋರಿಸಿ, ತೋರಿಸಿ. ಇನ್ನ ನೋಟು ಯಾವ್ದು ಮಾಡಿಲ್ಲ. ಎತ್ಕೊಂಡು ಹೋಗಿ ರಾಜಕಾಲುವೆ, ಕೆರೆ ಅಥವಾ ಇದು ಏನೋ ಡಸ್ಟ್ಬಿನ್ ಅಲ್ಲಿ ಇದರಲ್ಲಿ ಗಾಡಿಗಳಲ್ಲಿ ಕೆಳಗಡೆ ಹಾಕ್ಬಿಟ್ಟು ಸುಟ್ಟು ಹಾಕೋದು, ಹೌದೇನಪ್ಪ ಅಲ್ವಾ? ಸುಡ್ತಾರಲ್ವಾ ಕೆಳಗಡೆ? ಅಲ್ಲಿ ಅವ್ರು ತೋರಿಸಿ, ಹೌದಲ್ವಾ? ಆಗಲ್ಲ ಅದಲ್ಲ ಸರ್. ಇವಾಗ ನೋಡಿ, ಇವ್ರು ಇನ್ಚಾರ್ಜ್ ಇಲ್ಲಿ, ನನಗೆ ಗೊತ್ತಿಲ್ಲ. ಇವ್ರ ಮೇಲೆ ಇರೋರ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಇವ್ರೇನ್ ಮಾಡ್ತಾರೆ ಅಂತ. ಇವಾಗ ಅವ್ರ ಗೊತ್ತಿಲ್ಲ ಲಾಸ್ಟ್ ಒಳಗಡೆ ಇವ್ರ ಮೇಲೆ ಹಾಕ್ಬಿಡೋದು, ಸವಿತಾ ಮತ್ತೆ ಅವ್ರ ಮೇಲೆ ಹಾಕೋದು. ಪಾಪ ಅವ್ರು ಕಷ್ಟಪಟ್ಟಲ್ಲಿಂದ ಓದ್ಕೊಂಡು ಇಲ್ಲಿ ಬಂದಿರ್ತಾರೆ ಕೆಲಸ ಮಾಡಕ್ಕೆ. ಇವರು ಬೆಂಚು, AC ಕಾರು, ಮಾಲ್ ತಗೊಂಡಕ್ಕೆ ಇಂತ ಬಡ್ರ ಮೇಲೆ ಹೇಳ್ಬಿಡೋದು. ಸರಿ. ಸೊ ಇವಾಗ ನೀವು ಎಷ್ಟು ಸೆಂಟರ್ ಇನ್ಚಾರ್ಜ್? ಇದೊಂದಕ್ಕೆನಾ? ಹಂಗಾರೆ ನೀವು ಇಷ್ಟೊತ್ತು ಎಲ್ಲಿದ್ರಿ? ಡ್ಯೂಟಿ ಮೇಲೆ ಇರ್ತೀರಾ? ಮಾಡ್ತಾ ಇದ್ದೀರಿ. ಸರಿ, ಅಂದ್ರೆ ಆರಾಮಾಗಿ ನಿಮ್ ಪಾರ್ಟಿ ಕೆಲಸ ಮಾಡ್ತೀರಾ. ಇಲ್ಲಿ ಯಾರೇ ಬರ್ಲಿ ಬೆಳವಣಿಗೆ ಮಾಡಂಗಿಲ್ಲ, ಏನಿಲ್ಲ, ಏನೇ ಮಾಡಿದ್ರು ನಾವು ತಿಳ್ಕೊಳ್ಳಂಗಿಲ್ಲ. ರಿಜಿಸ್ಟರ್ ಸೈನ್ ಹಾಕಿಲ್ಲ 10ನೇ ತಾರೀಕು ಇವತ್ತು. ಅದಲ್ಲ ಅವಿನಾಶ್, ಅದು ಅಟೆಂಡೆನ್ಸ್ ಇಲ್ಲಿ ನಮ್ಗೆ ರಿಜಿಸ್ಟರ್ ತೋರಿಸಿ. ಇನ್ವಾಯ್ಸ್ ರಿಜಿಸ್ಟರ್, ಔಟ್ ಸೈಡ್ ರಿಜಿಸ್ಟರ್. ಅಟೆಂಡೆನ್ಸ್ ಇವರೇ ಇನ್ಚಾರ್ಜ್ ತಾನೆ. ಈ ತಿಂಗಳು ಒಂದು ಸಿಗ್ನೇಚರ್ ಎಲ್ಲಿದೆ? ಸಿಗ್ನೇಚರ್ 10 ದಿನ ಆಗಿದೆ. ನಿಮ್ಮ ಹೆಸರಲ್ಲಿ ಇಲ್ಲಿ ಬರಲ್ಲ, ನಿಮ್ದು ಬೇರೆ ಕಡೆ. ಇಲ್ಲಿರೋ ಯಾರು ಚೆಕ್ ಮಾಡ್ಬೇಕು? ಅಟೆಂಡೆನ್ಸ್ ಅಲ್ಲ, ಯಾರು ಚೆಕ್ ಮಾಡ್ಬೇಕು? ಇದನ್ನ ಆನ್ಲೈನ್ ಅಪ್ಡೇಟ್ ಮಾಡ್ತೀವಿ ಸರ್. ಬೇರೆ ನಿಮ್ಮ ಆನ್ಲೈನ್ ಅಪ್ಡೇಟ್ ಮಾಡ್ತೀವಿ ಸರ್. ಸರ್ ಇಲ್ಲಿದೆ ಮಾಡ್ಕೊಳ್ಳಿ. ಒಂದು ನಿಮಿಷ. ಅಂದ್ರೆ ಇದನ್ನೆಲ್ಲ ಯಾಕೆ ಸೈನ್ ಮಾಡಿದ್ದೀರಾ? ಎಲ್ಲ ಆನ್ಲೈನ್ ತಾನೆ, ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ ಸೈನ್? ಇದು ಎರಡನೇದು. ಇಲ್ಲಿ ನೋಡಿ ಈ ಕಡೆ ಬನ್ನಿ. ಹೋಗಿ ನೀವ್ ಯಾರು? ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್. ನಿಮ್ಗೆಲ್ಲ ಗೊತ್ತಿಲ್ವಾ ಇದು ಆಗ್ತಾ ಇರೋದು? ನೋಡಿಲ್ಲ, ನೀವು ಇನ್ಚಾರ್ಜ್ ಅಲ್ವಾ? ಇನ್ಚಾರ್ಜ್. ಸೊ ಹಾಗಾದ್ರೆ ನಮ್ಗೆ ಇನ್ ರಿಜಿಸ್ಟರ್, ಔಟ್ ಸೈಡ್ ರಿಜಿಸ್ಟರ್ ತೋರ್ಸಿ. ಇಲ್ಲ ಅಲ್ಲಿ ತೋರಿಸ್ರಿ. ಎಲ್ಲಿದೆ ಬಯೋಮೆಟ್ರಿಕ್? ಇಲ್ಲಿ ಬಯೋಮೆಟ್ರಿಕ್ ಅಲ್ಲ, ಅದು ಹೋಗೋದು ಬೇಡ್ರಿ. ಇಲ್ಲಿ ಕುರಿತು ನಾನು ತೋರಿಸಿ. ಟ್ಯಾಬ್ಲೆಟ್ಸ್ ಬರೋದು ಮತ್ತೆ ಔಟ್ ಸೈಡ್ ಹೋಗೋದು. ಡಸ್ಟ್ಬಿನ್ ಅಲ್ಲಿ ಏನಿಲ್ಲ, ಯೂಸ್ ಮಾಡೋದು ನೋಡಿದೆ. ಎಲ್ಲಿದೆ ರಿಜಿಸ್ಟರ್? ಇಲ್ವಾ ನಿಮ್ಮ ಹತ್ರ? ಇಲ್ಲ ಸರ್, ಇವ್ರು ಗೊತ್ತಿಲ್ಲ, ಅವ್ರಿಗೆ ನಿಜವಾಗೂ ಗೊತ್ತಿಲ್ಲ. ಅಲ್ಲಮ್ಮ, ನಿಮ್ಗೆ ಇದು ಇನ್ಚಾರ್ಜ್ ಗೊತ್ತಿರ್ಬೇಕಲ್ವಾ? ಟ್ಯಾಬ್ಲೆಟ್ಸ್ ಬರೋದು ಮತ್ತೆ ಆಚೆ ಹೋಗೋದು. ತೋರಿಸಿ. ನೀವು ಇನ್ಚಾರ್ಜ್ ನಿಮ್ಗೆ ಗೊತ್ತಿಲ್ಲಪ್ಪ? ಅವ್ರಿಗೆ ಗೊತ್ತೇ ಇಲ್ಲ ಸರ್. ಅವರೇ ಹೇಳಿದ್ರಲ್ಲ ಆವಾಗಲೇ, ನನಗೆ ಗೊತ್ತೇ ಇಲ್ಲ ಅಂತ. ಅವ್ರಿಗೇನು ಗೊತ್ತಿಲ್ಲ, ಮತ್ತೆ ಬರೀ ಗೊತ್ತಿಲ್ಲ ಅವ್ರಿಗೆ. ರಿಜಿಸ್ಟರ್ ಕೊಡಿ. 4ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿ ಅಷ್ಟೇ. ಇನ್ವರ್ಡ್
ಔಟ್ ಬೋರ್ಡು ಡಿಸ್ಕಸ್ ಮಾಡಿರೋದು ಡಿಸ್ಪೋಸ್ ಮಾಡಿರೋದು ಇದು ಇದೆಯಲ್ಲ ಡಿಸ್ಪೋಸ್ ಮಾಡಿರೋದು. ಇಲ್ಲೇ ಇದೆ. ಹಾ ಇಲ್ಲೇ ಇದೆಯಲ್ಲ. ಎಕ್ಸ್ಪ್ಲೇನಿಂಗ್ ಎಲ್ಲಿ ಕಳ್ಸಲ್ಲ. ಇಲ್ಲ 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 ಗೊತ್ತಿಲ್ಲ. ಸೊ ಬಂಧುಗಳೇ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಗೊತ್ತಾಗ್ತಾ ಇದೆ. ತೋರ್ಸಪ್ಪ ಸರಿ ತೋರ್ಸೋಣ ಮುಂದಕ್ಕೆ ಬನ್ನಿ. ಸೊ ಇಲ್ಲಿ ಪುನೀತ್ ಮತ್ತೆ ಅವರ ಮಹೇಂದ್ರ ಏನು ಅಸಿಸ್ಟ್ ಜೂನಿಯರ್ ಮತ್ತೆ ಇವರು ಸವಿತಾ ಅಂತ ಇದ್ದಾರೆ ಮತ್ತೆ ಭವ್ಯ ಅಂತ ಇದ್ದಾರೆ. ಸೊ ಇವರೆಲ್ಲ ಇದ್ಕೊಂಡು ಇಲ್ಲಿ ಏನು ದಂಧೆ ನಡೀತಾ ಇದೆ. ಸಿಂಪ್ಲಿ ಹಗಲು ನಡೀತಾ ಇದೆ. ಸರ್ಕಾರಕ್ಕೆ ಸಿಂಪ್ಲಿ ಇವರು ಇದೇನು ಇನ್ವಾಯ್ಸ್ ರೈಸ್ ಮಾಡ್ತಾರೆ. ಇದೇನು ಮಾತ್ರೆಗಳು ಬರ್ತವೆ, ಲಕ್ಷಗಟ್ಟಲೆ ಬರ್ತವೆ. ಇದನ್ನ ಇಲ್ಲೇ ಡಂಪ್ ಮಾಡ್ತಾರೆ, ಜನರು ಕೊಡೋದಿಲ್ಲ. ಯಾರೊಬ್ಬರಿಗೂ ಇದು ಉಪಯೋಗನೇ ಇಲ್ಲ. ಸಂಬಳ ಇದು ತೆರಿಗೆ ಹಣವನ್ನ ಪೋಲ್ ಮಾಡ್ತಾರೆ ಅಷ್ಟೇ. ಸೊ ಇದು ಕೇವಲ ಇದು ಮಾತ್ರ ನಮ್ಮ ಕ್ಲಿನಿಕ್ ಮಾತ್ರ ಅಲ್ಲ, ಇದು ಹಲಸೂರಲ್ಲಿ ಮಾತ್ರ ಅಲ್ಲ, ಶಿವಾಜಿನಗರದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇದೇ ದಂಧೆ ನಡೀತಾ ಇದೆ. ಎಲ್ಲ ಆರೋಗ್ಯ ಕೇಂದ್ರದಲ್ಲೂ ಇದೇ ನಡೀತಾ ಇದೆ. ದಯವಿಟ್ಟು ಒಂದೊಂದು ಮನೆ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಇದು ನಮ್ಮ ಕ್ಲಿನಿಕ್ ಅಲ್ಲ, ಇದು ನಮ್ಮ ತಿಪ್ಪೆ ಆಗಿದೆ, ನಮ್ಮ ಡಸ್ಟ್ಬಿನ್ ಆಗಿದೆ. ನಮ್ಮ ಕ್ಲಿನಿಕ್ ಅಂತ ತೋರಿಸ್ತಾನೆ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ಡಾಕ್ಟರ್ ಇಲ್ಲ, ನರ್ಸ್ ಮಾತ್ರ ಒಬ್ರು ಇದ್ದಾರೆ. ಮಿಕ್ಕಿದವರೆಲ್ಲಾನು ಏನೋ ಜಸ್ಟ್ ನಂಗೆ ಗೊತ್ತಿಲ್ಲ ಸ್ವಾಮಿ. ಡಾಕ್ಟರ್ ಇನ್ನೊಂದ್ಮೇಲೆ ಮೆಡಿಸಿನ್ ಏನಕ್ಕೆ ತಗೊಂತಾರೆ? ಮೆಡಿಸಿನ್ ಡಾಕ್ಟರ್ ತಾನೇ ಕೊಡ್ಬೇಕಾಗಿರೋದು. ಡಾಕ್ಟರ್ ಇಲ್ಲ ಅಂದ್ಮೇಲೆ ಮೆಡಿಸಿನ್ ಹೆಂಗ್ ಹೋಗ್ತಾ ಇದೆ? ಏನ್ ಕೊಡ್ತಾರೆ? ಅಲ್ಲ ಜಸ್ಟ್ ಸರ್ಕಾರಕ್ಕೆ ಇನ್ವಾಯ್ಸ್ ರೈಸ್ ಮಾಡೋದಷ್ಟೇ. ಸಂಬಳ ಬಂದ್ರೆ ಸಾಕು. ಸರ್ಕಾರ ಕೂಡ ಅದೇ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರು ಯಾರೋ ಒಬ್ರಿಗೆ ಕೋಟಿಗಳು ಕೊಟ್ಟು ಸಪ್ಲೈ ಮಾಡ್ತಾರಲ್ಲ, ನಿಮಿಷ ಸಪ್ಲೈ ಮಾಡ್ತಾರಲ್ವಾ, ಅವ್ರಿಗೆ ಇನ್ವೆಸ್ಟ್ ಕಳಿಸ್ಬೇಕು. ಕಳಿಸಿದಾಗ ಇಲ್ಲಿ ಕೇವಲ ಲಕ್ಷಗಳು, ಅಲ್ಲಿ ಸಾವಿರಾರು ಕೋಟಿಗಳು ಆಗ್ತವೆ. ಸೊ ಇಡೀ ಕರ್ನಾಟಕಕ್ಕೆ ಇವ್ರು ಕಳಿಸ್ತಾರೆ. ಅಲ್ಲಿ ಅವ್ರು ಕಿಕ್ ಬ್ಯಾಕ್ ಬರುತ್ತೆ. ಕಿಕ್ ಬ್ಯಾಕ್ ಇಷ್ಟು ತಗೊಂಡ್ರೆ 100 ರೂಪಾಯಿ ತಗೊಂಡ್ರೆ ಅದ್ರ 40 ರೂಪಾಯಿ 50 ರೂಪಾಯಿ ಕಿಕ್ ಬ್ಯಾಕ್ ಬರುತ್ತೆ. ಸೊ ಕೋಟಿಗಳಲ್ಲಿ ಇವರು ಎಣಿಸ್ತಾ ಇದ್ದಾರೆ ದುಡ್ಡು. ಹಣ ಮಾತ್ರ ಖರ್ಚಾಗ್ತಾ ಇದೆ ಅಷ್ಟೇ. ಜನರ ಆರೋಗ್ಯ ಸರಿ ಆಗ್ತಾ ಇಲ್ಲ. ನಮ್ಮ ಕ್ಲಿನಿಕ್ಗಳು ಕೇವಲ ನಮ್ಮ ತಿಪ್ಪೆ ಕ್ಲಿನಿಕ್ಗಳು, ನಮ್ಮ ಡಸ್ಟ್ಬಿನ್ ಕ್ಲಿನಿಕ್ಗಳಾಗಿವೆ. ಕೇವಲ ಇನ್ವೆಸ್ಟ್ ರೈಸ್ ಮಾಡೋದು, ಆಮೇಲೆ ಇದು ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಇದು ಬಿಜೆಪಿ. ಇವತ್ತು ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಇವರೆಲ್ಲ ಇರುವಂತದ್ದು ವಿರೋಧ ಪಕ್ಷದಲ್ಲಿ. ನಿಜವಾದ ವಿರೋಧ ಪಕ್ಷ ಆಗಿರೋದು KRS ಪಕ್ಷ ಮಾತ್ರ. ಯಾಕಂದ್ರೆ ಇಂತಹ ಧೋರಣೆಗಳನ್ನ ಪ್ರಶ್ನೆ ಮಾಡ್ತಾ ಇರೋದು ಅದೊಂದೇ ಕೇವಲ KRS ಪಕ್ಷ ಮಾತ್ರ. ಇವತ್ತು ಲೈವ್ ಅಲ್ಲಿ ತೋರಿಸ್ತಾ ಇದೀವಿ. ಇಂಥ ಧೋರಣೆ ಕೆಲಸವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ರಿಜ್ವಾನ್ ಅರ್ಷದ್ ಆಗ್ಲಿ, ಅಥವಾ ಅಲ್ಲಿ ಸಿಎಂ ಆಗ್ಲಿ, ಸಿಎಂ DK ಶಿವಕುಮಾರ್ ಆಗ್ಲಿ, ಅಥವಾ ಇನ್ನೊಬ್ರು ಯಾರು ಈಗಿರುವಂತಹ ಏನಪ್ಪ ಅವ್ರ ಹೆಸರು, ಮಾಜಿ ಸ್ಪೀಕರ್ ಆರೋಗ್ಯ ಮಂತ್ರಿ ಡ್ಯೂಟಿ ಖಾದರ್ ನೋಡಿ ಸ್ವಾಮಿ, ಡ್ಯೂಟಿ ಖಾದರ್ ಅವರೇ, ನೀವು ಸೇರಿ ಈಗ ಇಂತಹ ದಂಧೆಯಲ್ಲಿ ಪಾಲ್ಗೊಂಡಿದ್ದೀರ. ಅಲ್ಲಿ ಏನೋ ವಿಧಾನಸೌಧದಲ್ಲಿ ಕೇವಲ ರೀಚ್ ಮಾಡೋದಕ್ಕೆ 106 ಕೋಟಿ ಖರ್ಚು ಮಾಡಿದೀರಾ. 106 ಕೋಟಿ 16 ಕೋಟಿ ಖರ್ಚು ಮಾಡಿ, ಅಥವಾ ಯಾವ್ದೋ ಫಂಕ್ಷನ್ ಮಾಡೋದಕ್ಕೆ ಹೋಗಿ 16 ಕೋಟಿ ಖರ್ಚು ಮಾಡಿದೀರಾ. ಇಲ್ಲೂ ಕೂಡ ಮಾಡ್ತಾ ಇದ್ದೀರಾ. ಇಷ್ಟೇ, ಅಲ್ಲೂ ಲೂಟಿ ಮಾಡಿದೀರಾ, ಇಲ್ಲೂ ಲೂಟಿ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ದೀರಾ. ಸರ್ ಅಲ್ಲಿ ಖರ್ಚು ಮಾಡಕ್ಕೆ ಇಲ್ಲಿ ಲೂಟಿ ಮಾಡ್ತಾ ಇರೋದು ಅಲ್ಲಲ್ಲ. ಅವರು ಸ್ಪೀಕರ್ ಆಗಿದ್ದಾಗ ವಿಧಾನಸೌಧದಲ್ಲಿ ಕೇವಲ 1 ಲಕ್ಷ ಖರ್ಚಾಗೋದ ಜಾಗದಲ್ಲಿ ಕೋಟಿ ಖರ್ಚುಗಳಾಗಿದ್ವು. ಅದೇ ಹಿಂಗ್ ಬಂತಲ್ಲ ದುಡ್ಡು. ಸೊ ಇಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಇದು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮೂರೂ ಪಕ್ಷದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರಿದ್ದಾಗ, ಅವ್ರ ಸರ್ಕಾರ ಇದ್ದಾಗ ಇದೇ ರೀತಿ ಲೂಟಿ ಆಗ್ತಾ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಕೂಡ ಇದು ಅವ್ರ ಮೇಲೆ ಏನೋ ಬಿಜೆಪಿ ಮೇಲೆ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಇವರು 100ಕ್ಕೆ 100% ದಲ್ಲಾಳಿಗಳು, 100ಕ್ಕೆ 100% ದುಡ್ಡು ಪಡೆಯುವಂತಹ ದಂಧೆಕೋರರು. ಸೊ ಅದರಿಂದನೇ ಈ ರೀತಿಯಲ್ಲಿ ಏನು ಟ್ಯಾಬ್ಲೆಟ್ ಆಗ್ಲಿ, ಗುಂಡಿಗಳಾಗ್ಲಿ, ರಸ್ತೆಗಳಾಗ್ಲಿ, ಮತ್ತೊಂದಾಗ್ಲಿ ಪ್ರತಿಯೊಂದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಸೊ ಇಂತಹ ಪ್ರಶ್ನೆ ಮಾಡ್ತಿರೋದು ಕೇವಲ KRS ಪಕ್ಷ ಮಾತ್ರ, ಬೇರೆ ಯಾವುದು ಅದು ಜೆಡಿಎಸ್ ಆಗಲಿ ಬಿಜೆಪಿ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದೇ ನಾಣ್ಯದ 2 ಮುಖಗಳು. JCB ಪಕ್ಷಗಳು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಮೂರೂ ಪಕ್ಷದವರು. ಅದನ್ನ ದಯವಿಟ್ಟು ಬಂಧುಗಳೇ, ಯಾರೆಲ್ಲ ಲೈವ್ ಮಾಡ್ತಿದ್ದೀರಾ, ಲೈವ್ ನೋಡ್ತೀರಾ ಮತ್ತು ಆಮೇಲೆ ನೋಡ್ತೀರಾ, ದಯವಿಟ್ಟು ಹೊಂದಾಣಿಕೆ ಸಾಕು, ಬದಲಾವಣೆ ಬೇಕು. ಬೆಂಗಳೂರು ಅಂತ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದೀವಿ, ಅಭಿಯಾನ ಮಾಡ್ತಾ ಇದೀವಿ. ನಾವು KRS ಪಕ್ಷದವರು ಹೇಳ್ತಾ ಇದೀವಿ, ಬೆಂಗಳೂರು ಹೊಂದಾಣಿಕೆ ಸಾಕು, ಬದಲಾವಣೆ ಬೇಕು. ಹೊಂದಾಣಿಕೆ ಸಾಕು, ಬದಲಾವಣೆ ಬೇಕು. ಇಷ್ಟು ಹೇಳ್ತಾ ದಯವಿಟ್ಟು ಹೊಂದಾಣಿಕೆ. ಇನ್ಮೇಲೆ ಇವರೆಲ್ಲ ಕಂಡ್ರೆ, ಎಲ್ಲಾ ಲೂಟಿಕರ್ರೆ
ಇವ್ ನೋಡಿ ನಿಮ್ ಕಣ್ ಮುಂದೆ ಕಂಡ ಅಲ್ವಾ ಎಲ್ಲ ನೋಡಿ ಕೊಡ್ರೆ ಅವ್ರು ಮಾತ್ರ ಮರ್ಸಿಡೀಸ್ ಬೆನ್ಸ್ ನೂರಕ್ಕೆ ಇರುವಂತಹ ಮನೆಗಳ ಜೀವನ ಮಾಡ್ತಾರೆ. ಮಾಡೋದಿಲ್ಲಪ್ಪ, ಯೋಚನೆ ಮಾಡಿ. ಸೊ ಮೇಡಮ್ ನೀವಾರು ಪೇಷಂಟಾ? ಬನ್ನಿ ಮ್ಯಾಮ್, ಬನ್ನಿ ಬನ್ನಿ ಬನ್ನಿ. ಇವ್ರು ಹೆಂಗ್ ನೋಡ್ತೀರಾ ನೀವು? ಬಿಪಿ ಚೆಕ್ ಮಾಡ್ತೀರಾ? ನಿಮ್ಗೆ ಅನುಕೂಲ ಆಗ್ತಿದೆಯಾ ಇಲ್ಲಿ ಇರೋದು? ಆಗ್ತಾ ಇದೆ. ಅದ್ರ ಇಷ್ಟು ಟ್ಯಾಬ್ಲೆಟ್ಸ್ ಬಿದ್ದು ನಿಮ್ಗೆ ಏನ್ ಅನಿಸುತ್ತೆ? ಅಲ್ಲಿ ನೋಡಿ, ಅಲ್ಲ 5 ಲಕ್ಷ ಟ್ಯಾಬ್ಲೆಟ್ಸ್ ಇಲ್ಲಿ 5 ಲಕ್ಷ ಟ್ಯಾಬ್ಲೆಟ್ಸ್. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಮಾ. ನಿಮ್ಗೆ ನೋಡಿ ಇದು 2 ಲಕ್ಷದ ಟ್ಯಾಬ್ಲೆಟ್ಸ್. ಅಲ್ಲ ನಿಮ್ಗೆ ಮೇಡಮ್ ನಿಮ್ಮ ಹೆಸರು ಅಂಬಿಕ್ ಅವ್ರೆ, 2 ಲಕ್ಷ ದುಡ್ಡು ಇದು ನಿಮ್ಗೆ ಏನ್ ಅನಿಸುತ್ತೆ? ನಿಮ್ದೇ ನಿಮ್ ಕಡೆ 2 ಲಕ್ಷ ದುಡ್ಡು ಇರುತ್ತೆ ಅಂತ ತಿಳ್ಕೊಳ್ಳಿ. ಆ 2 ಲಕ್ಷ ದುಡ್ಡು ಹಿಂಗೆ ವೇಸ್ಟ್ ಮಾಡಿದ್ರೆ ನಿಮ್ಗೆ ಅನಿಸುತ್ತೆ? ನೀವು ನಾವು ಉಪ್ಪು ತಗೊಂತೀರಲ್ಲ ಮೇಡಮ್ ಅಂಗಡಿನಲ್ಲಿ ಅರ್ಥ ಆಗಿಲ್ಲ. ಇದು ನಿಮಿಷ ಅಂಬಿಕ್ ಅವ್ರೆ, ಇದು 2 ಲಕ್ಷ ಹಣ, 2 ಲಕ್ಷ ತಿಳ್ಕೊಳ್ಳಿ. ನೀವ್ ಹಿಂಗೆ ನೀರಲ್ಲಿ ಹಾಕ್ಬಿಟ್ಟು ಹೋಮ ಮಾಡ್ತೀರಾ? ಚರಂಡಿ ಸುರಿತೀರಾ? ನಿಮ್ಮ ಬಂಗಾರ ಹಾಕೊಂಡಿದ್ದೀರಾ, ಬಂಗಾರ ಎತ್ಕೊಂಡು ಹೋಗಿ ಇದರಲ್ಲಿ ಚರಂಡಿ ಬಿಸಾಕ್ತೀರಾ? ಬಿಸಾಕ್ತೀರಾ ನೀವು? ದುಡ್ಡು ಬಿಸಾಕ್ತೀರಮ್ಮ? ನೋಡಿ ಇವ್ರು ಬಿಸಾಕಿದ್ದಾರೆ 2 ಲಕ್ಷ. ನಿಮ್ದು ಇವರೆಲ್ಲ ಸೇರಿ ಕೊಟ್ಟರೆ ಟ್ಯಾಕ್ಸ್ ದುಡ್ಡು ಬಿಸಾಕಿರೋದು, ನಮ್ದು ಟ್ಯಾಕ್ಸ್ ದುಡ್ಡು ಬಿಸಾಕಿರೋದು. ಸರಿ, ಇದು ಸಾಮಾನ್ಯ ಪಾಪ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ರೈಡ್. ಸೊ ನೋಡಿ, ನಾವ್ ಹೇಳ್ತಿದ್ನಲ್ಲ, ಇದು ಲೂಟಿ ಸರ್ಕಾರ. ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ, ಎಲ್ಲಾ ಲೂಟಿ ಕೋರ್ದೆ. ಸೊ ಹಾಗಾಗಿ ಬದಲಿ ವೇಕಪ್ ಎದ್ದೇಳಿ, ಹೊಂದಾಣಿಕೆ ಸಾಕು, ಬದಲಾವಣೆ ತಗೊಂಡು ಅಂತ ಹೇಳ್ತಾ ನನ್ನ ಲೈವ್ ಅನ್ನ ಮುಕ್ತಾಯ ಮಾಡ್ತೀವಿ. ನಿಮ್ಗೆಲ್ಲರೂ ಶುಭವಾಗ್ಲಿ. ನಮಸ್ಕಾರ. ಕ್ಲೋಸ್ ಮಾಡೋಣ.